ಸೊ ಗಾಯ್ಸ್, ಇಲ್ಲಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇಲ್ಲಿ ನಾನು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ಆಡ್ತಿರೋದು, 3 ಮ್ಯಾಚ್ ಸೀರೀಸ್. ಇಲ್ಲಿ ಸೆಕೆಂಡ್ ಮ್ಯಾಚ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟ್ ಮ್ಯಾಚ್ ಬೇಕಂದರೆ ನೀವು ಹೋಗಿ ನಮ್ದು ಚಾನಲಲ್ಲಿ ನೋಡ್ಕೋಬೋದು, ಇದೇ ಚಾನಲಲ್ಲಿ. ಸೊ ಬೇಗ ಬೇಗ ಬನ್ನಿ, ಗೆಸ್ಟ್ ಟೀಮ್ ಮಾಡೋಣ. ಇಂಡಿಯಾ ಟೀಮ್ ಆಲ್ರೆಡಿ ಸೆಟ್ ಆಯಿತು, ಆಸ್ಟ್ರೇಲಿಯಾ ಟೀಮ್ ಒಂದು ಮಾಡೋಣ. ಸಾಕು ಬಿಡಿ, ಇಂಡಿಯಾ ಟೀಮ್ ನೋಡ್ಕೋಬೋದು ಬೇಕಾದ್ರೆ. ಬಿಡಿ ಟಾಸ್ ಟೈಮ್ ಗೈಸ್. ಹೆಡ್ ಹೇಳಿರೋದು ನಾನು, ಟೇಲ್ಸು ನೋಡೋಣ ಇಂಡಿಯಾ ಗೆಲ್ತಾರ ಸೋಲ್ತಾರ ಅಂತ. ಹೋದ ಸರಿ ಬೀಳ್ತಿತ್ತು, ಈ ಸರಿ ಟೇಲ್ ಬೀಳ್ತಂತ ಅನ್ಕೊಂಡೆ. ಗೈಸ್ ಮತ್ತೆ ಹೆಡ್ಡೆ ಬಿದ್ದಿದೆ. ನೋಡೋಣ ಈ ಮ್ಯಾಚ್ ಯಾರು ಗೆಲ್ಲಬಹುದು ಅಂತ. ಇಂಡಿಯಾ ಸ್ಕೋರ್ ನೋಡ್ಬೋದು. ಅಲ್ಲಿ KL ರಾಹುಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಟಾಪ್ 3 ಬ್ಯಾಟರ್ಸ್ ಗೈಸ್. ನ್ಯಾಷನಲ್ ಅಂತಮ್ 5, 4, 3, 2, 1 ಲೆಟ್ಸ್ ಗೋ ಗೈಸ್. ಆರ್ ಯು ರೆಡಿ? ಫಸ್ಟ್ ಬಾಲ್ ಇಲ್ಲಿ ಗೈಸ್, ಫಸ್ಟ್ ಬಾಲ್ ಸ್ಟಾರ್ ಕೈಯಲ್ಲಿ. ನೋಡೋಣ ಆಗಬಹುದು ಅಂತ. 6 ಬಂದಿದೆ. ಸುಮ್ಮನೆ ಅಂದೆ ಇಲ್ಲಿ 6 ಅಂತ. 6 ನಿಜವಾಗ್ಲೂ ಬಂದ್ಬಿಡೋದ? ಫುಲ್ ಸೈಕ್ ಗೈಸ್. ರಾಹುಲ್ ಇವತ್ತೊಂದು 16 ಹೊಡಿತಾನ. 16 ಇಲ್ಲ ಅಂದರೆ 14. ಸ್ಟಾರ್ಕ್ಗೆ ರಿವೆಂಜ್ ತಗೊಳ್ಳೇಬೇಕು ಅವನು. ಮತ್ತೊಂದು 6 ಗೈಸ್. ಮತ್ತೊಮ್ಮೆ ಎಂಥ ಅದ್ಭುತವಾದ ಸಿಕ್ಸರ್ ಇಲ್ಲಿ ರಾಹುಲ್ ಸಿಡ್ಸಿರೋದು. ಮತ್ತು ಚಿಂದಿ ಗೈಸ್, ಇದು ಚಿಂದಿ. ಫ್ರಂಟ್ ಫುಟ್ ಬಂದು ಲಾಫ್ಟಲ್ಲಿ ಆಡೋದಿದೆಯಲ್ಲ, ಏನು ಮಸ್ತ್ ಗೊತ್ತಾ. ಇನ್ನೊಂದು 6 ಇಲ್ಲಿ. ರಿಪ್ಲೇ ಥರ ಇತ್ತು, ಆದರೆ ರಿಪ್ಲೇ ಅಲ್ಲ ಇದು, ರಿಪ್ಲೇ ಥರ ಇತ್ತು ಅಷ್ಟೇ. ಓವರ್ ಗೈಸ್. ಕ್ಯಾಪ್ಟನ್ ಫೀಲ್ಡ್ ಸೆಟ್ಟಿಂಗ್ ಗೈಸ್. ಇಲ್ಲಿ ಆಸ್ಟ್ರೇಲಿಯಾ ಕ್ಯಾಪ್ಟನ್ನು. ಕರೆಂಟ್ ರನ್ ರೇಟ್ 28 ಇದೆ. ಫಸ್ಟ್ ಓವರ್ 28 ಹೊಡೆದಿರೋದಲ್ರಿ ರಾಹುಲ್. ಸ್ಟಾರ್ಗಂತೂ ಮಸ್ತ್ ರಿವೆಂಜು. ಏನಿದು ಇಷ್ಟ ದೊಡ್ಡ 6? ರೋಹಿತ್ ಶರ್ಮಾ ಜಿ, ಕ್ಯಾ ಜಿ? ಏನು ಗೈಸ್ ಇದು, ಮಸ್ತ್ ಮಾತ್ರ ಗೈಸ್. ಇದು ಹೆಂಗಿತ್ತಂದ್ರೆ 6 ಇದು. ಫ್ರಂಟ್ ಫುಟ್ ಬಂದ್ಬಿಟ್ಟು ಲಾಫ್ಟಲ್ಲಿ ಆಡೋದಿದೆಯಲ್ಲ, ಒಂಥರ ಮಸ್ತು. ನೋಡೋಣ ಗೈಸ್. ಪ್ಯಾಟ್ ಕಮಿನ್ಸಿಗೆ ಉಚ್ತಿರೋದಲ್ಲಿ ಒಂದು 6 ಬರುತ್ತಾ? ಅಯ್ಯೋ, ಫ್ರಂಟ್ ಫುಟ್ ಹೋಗ್ಬಾರ್ದಿತ್ತು ಗೈಸ್. ರೋಹಿತ್ ಶರ್ಮಾ ಔಟ್ ಆಗ್ಬಿಟ್ನಲ್ಲ ಗೈಸ್. ಪ್ಯಾಟ್ ಕಮಿನ್ಸ್ ಯುದ್ಧದಲ್ಲಿ ಗೆದ್ದಿರೋದು. ಆದರೂ 200 ಸ್ಟ್ರೈಕ್ ರೇಟಲ್ಲಿ ಒಂದು ರೋಹಿತ್ ಶರ್ಮಾ 200 ಸ್ಟ್ರೈಕ್ ರೇಟಲ್ಲಿ ಹೋಗ್ತಿರೋದು ಸುಮ್ಮನೆ ಅಲ್ಲ. ಆಡಿರೋದೇ 3 ಬಾಲಲ್ಲಿ, ಯಾರಲ್ಲಿ 200 ಸ್ಟ್ರೈಕ್ ರೇಟಾ ಅಂತ ಕೇಳ್ತಿರಲ್ಲ ನೀವೆಲ್ಲ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಬರೋದು. ನಂಗೆ ಗೊತ್ತಿರೋಂಗೆ ವಿರಾಟೆ. ನಾನೇ ಆಡಿಸ್ತಿರೋದು, ನನಗೆ ಗೊತ್ತಿರೋಂಗೆ ಬೇರೆ ಅಂತ ಇದ್ದೀನಿ. ಏನಿದು ಲಾಫ್ಟ್ ಆ್ಯಂಗಲ್ ಸೆಟ್ ಜಮಾಯಿಸು. ಅಯ್ಯೋ, ಟಾಟ್ ಆಗೋಯ್ತಲ್ಲ. ಲಾಸ್ಟ್ 2 ಬಾಲ್. ಅಯ್ಯೋ, ಯಾಕರ್ ಬೇರೆ. ಹಿಂದೆ ಲ್ಯಾಗ್ ಆಯಿತು ಗೈಸ್. ಇದು ಲ್ಯಾಗ್ ಆಯಿತು. ರಿವಾಲ್ ಕೊಡಲೇಬೇಕು. ಕೊಟ್ರಲ್ಲ ಡೆಡ್ ಬಾಲ್. ಲ್ಯಾಗ್ ಆಗೋಯ್ತು. ಈ ಬಾಲು ಹಿಂದೆ ಆ್ಯಂಗಲ್ ಸೆಟ್ ತಗೋ ಬೀಸು, ತಗೋ ಸಿಕ್ಸರು. ಸುಮ್ಮನೆ ಅಂತ 6 ಅಂದಮೇಲೆ 6 ಅದು. ವಿರಾಟ್ ಕೊಹ್ಲಿ ಮುಂದೆ ಆ ಥರ ಹೇಳೋಂಗಿಲ್ಲ ತಾನೆ ಗೈಸ್. ಅಯ್ಯೋ, ರಾಹುಲ್ ಆಡ್ತಿರೋದು ಇದು ವಿರಾಟ್ ಅಲ್ವಾ? ಅಯ್ಯೋ, ವಿರಾಟ್ ಅಂತ ಅಂದ್ಕೊಂಡೇ ಇದ್ದೆ ನಾನು ಅಷ್ಟೊತ್ತಿಂದ. ಪರವಾಗಿಲ್ಲ, ವಿರಾಟ್ಗೆ ಇನ್ನೂ ಅದ್ಭುತವಾದ ಸ್ಟಾರ್ಟ್ ಕೊಡ್ಸೋಣ. ವಿರಾಟ್ಗೆ ಫಸ್ಟ್ ಬಾಲಿಂದ 6 ಚಾನ್ಸ್ ಕೊಡ್ಸೋಣ. ಫಸ್ಟ್ ಬಾಲ್ ವಿರಾಟ್ 6. ಅಯ್ಯೋ, ಸಿಕ್ಸರ್. ವಿರಾಟ್ ಮುಂದೆ ಹೇಳೋಂಗೆ ಇಲ್ಲ, ಆಗಲೇ ಹೇಳ್ತಿದ್ದೀನಿ. 6. ಚಾರ್ಜರ್ ಬೇರೆ ಇಲ್ಲ ಅಲ್ಲಿ. ಮತ್ತೆ ಫೀಲ್ಡು ಫುಲ್ಲು. ಅಯ್ಯೋ, ಎಲ್ಲ ಇದೇ ಕಡೆ ನೋಡಿ. ಫೀಲ್ಡ್ ಸೆಟ್ಮೆಂಟ್ ನೋಡ್ಬೋದು ಅಲ್ಲಿ ಮೇಲೆ ಕಡೆ ನೀವು. ಎಲ್ಲ ಅದೇ ಕಡೆ ಇದೆ. ವಾವ್, ಅಂದ್ರೆ ಅಲ್ಲೇ ಹೊಡಿತೀನಿ ಅಂತ ಹೇಳ್ತಿರೋದಲ್ಲಿ ವಿರಾಟ್. ಎಲ್ಲಿ ಇರ್ತಾರೋ ನಾನು ಅಲ್ಲೇ ಹೊಡಿಯೋದು. ಯಾಕಂದರೆ ಕವರ್ ಮಾಡೋ ಬೌಂಡ್ರಿ ಫುಲ್ ಕ್ಲಿಯರ್ ಮಾಡೋ ತಾಕತ್ತು ನನ್ನ ಹತ್ರ ಇದೆ.
ಅಂತ ಹೇಳೋದು ವಿರಾಟ್ ಕೊಹ್ಲಿ ಮನಸ್ಸಲ್ಲೇ. 2.2ಗೆ 52 ಬಂದಿದೆ. ಓತ್ ಮ್ಯಾಚಲ್ಲಿ ಬರೀ 46 ಅಷ್ಟೇ ಬಂದಿತ್ತು 4 ಫುಲ್ಲಲ್ಲಿ. ಇನ್ನೊಂದು 6 ಗೈಸ್. ಹೋದ ಮ್ಯಾಚ್ ಫುಲ್ಲಲ್ಲಿ 42 ಬಂದಿತ್ತು. ಈ ಸರಿ ಆಲ್ರೆಡಿ 58. ಹೋದ ಸರಿ ಸೂಪರ್ ಓವರ್ ಕೂಡ ಆಗಿತ್ತಲ್ಲಿ. ನೋಡೋಣ. 3 ಬಾಲ್ಗೆ 3 ಸಿಕ್ಸಲ್ಲಿ ವಿರಾಟ್. 3 ಬಾಲ್ಗೆ 18 ರನ್ನು. ಆದರೆ ಇಂಥ ಸ್ಟಾರ್ಟ್ ಸಿಗ್ತಾ ಇರಲಿಲ್ಲ. ಹೋದ ಮ್ಯಾಚ್ ಕಮಿಂಗ್ಸ್ ಜೊತೆ ಆಡಿದ್ರು. ಚಿಂದಿಯಲ್ಲಿ ಇದು ಫೀಲ್ಡ್ರ್ ಇಲ್ಲ. ಫೀಲ್ಡ್ರಲ್ಲೇ ಇದ್ದಾನೆ, ಅಲ್ಲೇ ಹೊಡಿತೀನಿ ನಾನು ಅಂತ ಹೇಳ್ತಿರೋದು. ಮಸ್ತ್ ಬ್ಯಾಟಿಂಗ್ ಮಾತ್ರ ಚಿಂದಿ ಗೈಸ್. 64 ರನ್ನು, ಕ್ರೇಜಿ ಬ್ಯಾಟಿಂಗ್. ಇದು ನೋಡ್ಬೋದು, ಇದು ಯಾಕಾರ ಎಂಥ ಸಿಕ್ಸ್ ಇದು ಗೈಸ್. ಪಕ್ಕ ಇದ್ದಂತೂ ಶಾರ್ಟ್ ಆಫ್ ದಿ ಡೇ ಸೋಫಾರ್. ಹಿಂಗಿತ್ತು ಗೊತ್ತಾ ಅದು ಹಿಂದೆ. 5 ಬಾಲ್ಗೆ 5 ಸಿಕ್ಸ್, 6 ಬಾಲ್ಗೆ 6 ಹೊಡೆಯೋಕ್ಕಾಗತ್ತಾ? ಆಗಬಹುದಾ? ಅಯ್ಯೋ ಲೇಟ್ ಆಗಿತ್ತು ಗೈಸ್. ಈ ಶಾರ್ಟು ಲ್ಯಾಗ್ ಆಗೋಯ್ತು ಸ್ವಲ್ಪ. ಬಿಡಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. 6 ಬಾಲ್ಗೆ 6, 6 ಬಾಲ್ಗೆ 30 ರನ್ನು. ಅಯ್ಯೋ KL ರಾಹುಲ್ ಔಟ್ ಆಗಿರೋದು. ಎಲ್ಲಿ ರಿಪ್ಲೈ ನೋಡ್ಬೋದು ನೀವು ಹೆಂಗೆ ಔಟ್ ಆಗಿದ್ದಂತ. ಎಲ್ಲೆಲ್ಲ ನೋಡ್ಕೊಂಡು ಹಿಡಿತಾನು. ಅಲ್ಲೂ ನಿಂತ್ಕೊಂಡ್ಬಿಡ್ತಾರೆ ಫೀಲ್ಡ್ರು. ಅಷ್ಟು ನಿಧಾನಕ್ಕೆ ಬರ್ತಾ ಬಾಲ್. ನಿಂತ್ಕೊಳ್ಳೋಷ್ಟೆಲ್ಲ ಟೈಮ್ ಏನಿವೆಲ್ಲ. ಸೂರ್ಯ ಇರಿ ಗೈಸ್ ಹೆಂಗೆ ಹೊಡಿತಾನಂದರೆ ಉಚ್ಕೋಬೇಕು ಎಲ್ಲರೂ ಅವರು. ಇವಾಗ ಬೇರೆ ಫಾರ್ಮಲ್ಲಿ ಇರುತ್ತೆ ಸದ್ಯಕ್ಕೆ ಸೂರ್ಯ. ಯಾರು ವಿರಾಟ್ ಸ್ಟ್ರೈಕಲ್ಲಿ ಒಂದು 6. ಅಯ್ಯೋ ಇಷ್ಟು ಜೋರು ಹೊಡ್ತಿದ್ರು ಈ ಶಾಟ್ ಮಾತ್ರ. ಬರೀ ಸಿಂಗಲ್ ಗೈಸ್. 4 ಹೋಗಿಲ್ಲ, 6 ಹೋಗಿಲ್ಲ. ಎಷ್ಟು ಸಖತ್ತಾಗಿತ್ತು ಶಾಟ್ ಇದು. ವಿರಾಟ್ ಕೊಹ್ಲಿಯಲ್ಲಿ ಏನೇನೋ ಟ್ರೈ ಮಾಡ್ತಿರೋದಲ್ಲಿ ಸ್ಟೋನಿಸ್ಗೆ ಆದರೂ ಆಗ್ತಾಯಿಲ್ಲ. ನೋಡಿ ಇದಾದ್ರೂ ಹೋಗುತ್ತಾ ಅಂತ 6ಗೆ. ಹೋಯ್ತು ಗೈಸ್. ಹೋಗಿದ್ದೆ 6ನ ಕಡೆಗೆ ದಾರಿ ತೋರುತ್ತೇವೆ. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿನ ಕಡೆಗೆ ಕೂಡ ತೋರುವುದೇನೋ. 10 ಬಾಲಿಗೆ ಆಲ್ರೆಡಿ 43 ರನ್. ಇವನು ಯಾರೇನು ಬಾಲರ್ ಎಲ್ಲ ಅಲ್ಲೇ ಹಾಕ್ಕೊಂಡು ಟಚ್ ಕೊಟ್ಬಿಟ್ಟು ಓಡೋಣ ಅಂದರೆ ಆಗಲ್ಲ, 6 ಬೇಕು. ಬಾಲ್ ಹೋಯ್ತಾರೆ. ಈ ಶಾರ್ಟ್ ರೋಹಿತ್ ಶರ್ಮಾ ಹೊಡೆದಿದ್ದು ಏನು ಚೆನ್ನಾಗಿತ್ತು ಗೊತ್ತಾಗ ಶಾರ್ಟ್ ಮಾತ್ರ. ಅಲ್ಲಿ ಟಚ್ ಕೊಟ್ಟರೆ 4 ಹೋಗುತ್ತೇನೋ ಗೊತ್ತಿಲ್ಲ. ಅದು ಆಗ್ತಾಯಿಲ್ಲ ಹೊಡೆಯೋಕ್ಕೆ. ಹಾಫ್ ಸೆಂಚುರಿ ಕನ್ಸ್ಬಿಟ್ಬಿಡಿ ಗೈಸ್. ಸಾರಿ, ವಿ ಕಾಂಟ್ ಸ್ಕೋರ್ ಹಾಫ್ ಸೆಂಚುರಿ ಫಾರ್ ವಿರಾಟ್. ಬಟ್ ಸ್ಕೋರ್ ನೋಡಿ ಗೈಸ್ 91. ಹೊಡಿಯೋಕ್ಕೆ ಆಗ್ತಿಲ್ಲ ಅದು. ಅಯ್ಯೋ ಅಷ್ಟೇ ಗೈಸ್. ಇವರು 2 6. ನಾವೇನೇನೋ ಅಂದ್ಕೊಂಡಿದ್ದೀರಿ. ಫಸ್ಟ್ ಓವರಲ್ಲಿ ಇವ್ನಿಗೆ ಸಿರಾಜ್ ಕೊಡೋಣ. ಅವತ್ತು ಸರಿ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲ, ಆದರೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬಹುದಿತ್ತು ಅವನಿಗೆ ಅಂತ ನೋಡೋಣ ಗೈಸ್. ಅರಿದು ಅಲ್ಲಿ ಕೀಪಿಂಗ್ ಡೈ ನೋಡಿ ಗೈಸ್. ಅಲ್ಲಿ ಎಂಥ ಎಫರ್ಟ್. ಫಸ್ಟ್ ಬಾಲಿಂದನೇ ಈ ಬಾಲ್ ಅದೇ ಥರ ಎಡ್ಜಾಗಿಯಲ್ಲಿ ಕ್ಯಾಚ್ ಹಿಡಿಬೇಕು ಅವನು. ಮಸ್ತು. ಅಯ್ಯೋ ಹೆಲಿಕಾಪ್ಟರ್ ಶಾಟ್ 6 ಸಿರಾಜ್ ಹತ್ರ. ಇರಲಿ ಪರವಾಗಿಲ್ಲ, ನೋಡ್ಕೊಳ್ಳೋಣ. ಫಸ್ಟ್ ಫೀಲ್ಡ್ ಪ್ಲೇಸ್ಮೆಂಟ್ ಸೆಟ್ ಮಾಡ್ಬೇಕು ಗೈಸ್ ಅಲ್ಲಿ. ಅದಿಲ್ಲ ಅದೇ ಹಾಳಾಗೋದು. ಅಲ್ಲೋಯ್ತಲ್ಲ ಬುಮ್ರಾ. ಸೆಕೆಂಡ್ ಓವರ್ ಬುಮ್ರಾ ಕೊಡಲೇಬೇಕು, ವಿಕೆಟ್ಸ್ ತೆಗಿಲೇಬೇಕು. ಇಲ್ಲಿ ಸೆಕೆಂಡ್ ಓವರ್ ಕುಲ್ದೀಪ್ ಯಾದವ್ ಕೊಟ್ಟಿರೋದು ನೋಡೋಣ ಇವ್ರೇನು ಕಂಟ್ರೋಲ್ ಮಾಡಬಹುದು ಅಂತ. ಅಯ್ಯೋ ಎಲ್ಲರೂ ಬರ್ತಿದ್ದು ನನಗೆ 4 ಹೊಡ್ಸ್ಕೊತಾರಲ್ಲಪ್ಪ. ಬೌಂಡ್ರಿ 2 ಬಾಲಲ್ಲಿ ಅಟ್ಲೀಸ್ಟ್ 1 ಬೌಂಡಾದ್ರು ಕೊಡ್ತಾರೆ ಬರ್ತಿದ್ದಂಗೆ. ಹೋದ ಸರಿ ಇವನು ಕೊಟ್ಟ ಅಲ್ಲಿ, ಯಾರದು ಇವನು ಸಿರಾಜು. ಸರಿ ಇವನು ಮ್ಯಾಚಲ್ಲಿ ಅರ್ಶ್ದೀಪ್ ಸಿಂಗ್ ಹಾಕೊಂಡಿಲ್ಲ. ನಾನು ಅದಕ್ಕೆ ಫಸ್ಟ್ ಓವರ್ ಸಿರಾಜ್ ಕೊಟ್ಟಿದ್ದಿಲ್ಲ. ಅಂದರೆ ಅರ್ಶ್ದೀಪ್ ಸಿಂಗೆ ನಮ್ಮ ಮೇನ್ ಬಾಲರ್ ಫಸ್ಟ್ ಓವರಿಗೆ. ನೆಕ್ಸ್ಟ್ 10 ಓವರ್ ಸೀರೀಸ್ ಆಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ ಏನು ಮಾಡೋಣ ಅಂತ. 10 ಓವರದು ಅದಾದ್ಮೇಲೆ ಟೆಸ್ಟ್ ಮ್ಯಾಚ್ ಒಂದು.
ಅಯ್ಯೋ ಇಂಥ ಸಿಕ್ಸು ಗೈಸಿದ್ ಮಾತ್ರ ಚಿಂದಿ. ಅಕ್ಷರ್ ಪಟೇಲ್ಗೆ 3rd ಓವರ್. ಅಯ್ಯೋ ಒನ್ನು ಇವನು ಫಸ್ಟ್ ಬಾಲೇ 4 ಹೊಡ್ಸ್ಕೊಂಡ. ನೋಡೋಣ. ಎನ್ನೇ ಕೂಡ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಅಲ್ಲಿ ವ್ಯೂಸೇ ಬರ್ತಿಲ್ಲ, ಬರೀ 86 ವ್ಯೂಸ್ ಬಂದಿದೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಂಗೆ 86 ವ್ಯೂಸ್. ಸೂಪರ್ ಓವರ್ದು ಜಾಸ್ತಿ ಬಂದಿಲ್ಲ ಗೈಸ್. ಸೂಪರ್ ಓವರ್ದು ಕೂಡ ಒಂದು 40-50 ಏನೋ ಬಂದಿದೆ ಗೈಸ್ ಅಷ್ಟೇ. ಪ್ಲೀಸ್ ಪಾರ್ಟ್ 1 ಪಾರ್ಟ್ 2 ಅದು ನೋಡಬೇಕಿತ್ತು ಗೈಸ್. ಹೆಂಗಿತ್ತು ಗೊತ್ತಾ? ಆದರೆ ಪಾರ್ಟ್ 3 ಅಲ್ಲ, ಇದು ಬೇರೆ ಸಪ್ರೇಟ್ ವ್ಲಾಗ್ ಆಯಿತಾ. ಪಾರ್ಟ್ 1 ಮ್ಯಾಚ್ ಆಡೋದು ಹಾಕಿದ್ದೆ, ಪಾರ್ಟ್ 2 ಸೂಪರ್ ಓವರ್ದು. ಇಂಡಿಯಾ ಸೂಪರ್ ಓವರ್ ಮಾಡಿತ್ತು ಗೈಸ್. ಅದು ಸಿರಾಜ್ 3 ವಿಕೆಟು, 2 ವಿಕೆಟ್ ಲಾಸ್ಟಲ್ಲಿ. ಸೂಪರ್ ಓವರಲ್ಲಿ ಬೂಮ್ರಾ 2 ವಿಕೆಟು. ಇವಾಗ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲ್ ಏನಾಗುತ್ತೆ ಅಂದ್ರೆ ನೋಡೋಣ ಬಿಡಿ ಗೈಸ್. ಹಾರ್ದಿಕ್ ಪಾಂಡ್ಯ ಹೋದ ಸರಿ ಬಾಲಿಂಗೇ ಕೊಟ್ಟಿರಲಿಲ್ಲ, ಸರಿ ಫಸ್ಟ್ ಬಾಲ್ ವಿಕೆಟ್ ಗೈಸ್. ಯಾಕೆ ಬಾಲಿಂಗ್ ಕೊಟ್ಟಿಲ್ಲ ಅಂತ ಕೇಳ್ತಿರೋದು. ಸ್ಮಿತ್ ಗೈಸ್ ಇವನು ಆಡ್ತಾನಪ್ಪ, ಹೇಳೋಕ್ಕಾಗಲ್ಲ. ಯಾರು ಹೆಂಗೆ ಬೇಕಂಗೆ ತಿರುಗಿಬಿಡ್ತಾರೆ ಕೊನೆಗೆ. ವಿಕೆಟ್ ಅಯ್ಯೋ ಹೆಂಗೆ ಹೊಡೆದ, ಆದರೆ ಸಿಂಗಲ್ ಅಷ್ಟೇ. ವಿರಾಟ್ ಕೊಹ್ಲಿಗೆ ಅವಾಗಲೇ ಹಂಗೆ ಆಗಿದ್ದು. ಬಾಲ್ ಏನಾಗುತ್ತಾ? ಟ್ರಾವಿಸ್ ಹೆಡ್ ಔಟ್ ಆಗಬೇಕು ಅಂತ ತಲೆ ತಿಂತಾನ ಅವನು, ತಲೆ ನನ್ನ ಮಗ. ಅಯ್ಯೋ ಹಿಂದಗಡೆ ಸ್ಕೂಪ್ ಶಾಟು, ವಿರಾಟ್ ಥರ 6 ಹೊಡಿತಾನೆ ಇವನು. ಯಾರು ಇವನು? ವಿರಾಟ್ ಥರ 6 ಹೊಡಿತಾವನೆ. ಆ ಕಡೆ ಬುಡ ಹೊಡಿಲೇಬೇಕು ಕಂಟ್ರೋಲ್ ಮಾಡ್ಬೇಕಂದ್ರೆ. ಥೂ ಇವನು ಯಾರು ಇವರಲ್ಲ, ಹೆಂಗಾಕ್ರೆ ಹೊಡಿತಾವನೆ. ಇನ್ನೂ ಅಲ್ಲಿ ಬೇಜಾನ್ ರನ್ ಬೇಕಾಗಿರೋದು. ಇದು 3 ಬಾಲ್ 3 6 ಹೊಡೆದ್ಬಿಟ್ಟೆ ಇವನು. ಅಪ್ಪ ಚಿಂದಿಗೆ. 4ನೇ ಬಾಲ್ 6 ಹೊಡಿತಾನ? ಇಲ್ಲ, 6 ಹೊಡೆಯಲ್ಲಿ ಹಾಫ್ ಸೆಂಚುರಿ ಆಗೋಗ್ಬಿಡುತ್ತೆ. 6 ಹೊಡಿಬಾರ್ದು. ಅಯ್ಯೋ ಸಿಂಗಲ್ ಇಲ್ಲ, ಡಬಲ್ ಗೈಸ್. ಸಿಂಗಲ್ ಅಲ್ಲ, ಡಬಲ್. 47 ಹೋಯ್ತು ಒಂದು ಸ್ಕೋರಲ್ಲಿ. ಲಾಸ್ಟ್ ಓವರ್ ಬೂಮ್ರಾಗಂತಾನೆ ಇಕ್ಕೊಂಡಿದ್ದೀನಿ, ನೋಡೋಣ. 50-50 ಓವರ್ ಆಡೋಣ ಗೈಸ್. ಆಸ್ಟ್ರೇಲಿಯಾ ಮೇಲೇ 3 ಸೀರೀಸ್ ODI. ಅಯ್ಯೋ ಇಲ್ಲಿ ವಿರಾಟ್ ನೋಡಿದ್ರೆ ಈ ಥರ. ಈ ವಿಡಿಯೋಗೆ ಅಟ್ಲೀಸ್ಟ್ 500 ವ್ಯೂಸ್ ಬಂದರೆ ಗೈಸ್. ಇದು ನೋಡೋಣ ಗೈಸ್. 50-50 ಓವರ್. ಅದೇ ವಿರಾಟ್ ಕೊಹ್ಲಿ 100 ಹೊಡಿತಾರ ಅಂತ ನೋಡಬೇಕಾಗಿದೆ 50-50 ಓವರಲ್ಲಿ. ಆ ಫಾರ್ಮೆಟ್ ಬೇರೆ, ಈ ಫಾರ್ಮೆಟ್ ಬೇರೆ, ಇನ್ನೊಂದು ಟೆಸ್ಟ್ ಬೇರೆ. ಟೆಸ್ಟಿಗೆಲ್ಲ ವಿರಾಟ್ 100 ಹೊಡಿದಿರೋ ಬಿಡಲ್ಲ. ಟೆಸ್ಟ್ ಆಡಿ ಎಷ್ಟೊಂದು ದಿವಸ ಆಗೋಗಿದೆ. ಮತ್ತೆ ಬುಡ ಹೊಡ್ಯಕ್ಕೆ ನೋಡ್ತಿರೋದಿಲ್ಲ ನಾನು. ನೋಡೋಣ ಏನಾಗುತ್ತೆ ಅಂತ. ಬುಡ ಹೊಡಿತೀನ ಇಲ್ಲ ಅಂತ. ಬುಡ ಹೊಡೆದಿಲ್ಲ ಗೈಸ್. ಇನ್ನು ಕಂಟ್ರೋಲ್ ಮಾಡಿಬಿಡ್ಬೇಕು. 1 6 ಕೊಡ್ಬಾರ್ದು ಇನ್ನು. ಆ ಥರ ಮಾಡಿದ್ರೆ ಮಸ್ತ್ ಇರುತ್ತಲ್ಲ. ಈ ಬಾಲ್ ಓಡಿಸ್ಕೊಬಿಡ್ತೀನೇನೋ. ಅಯ್ಯೋ ಇಲ್ಲ. ಈ ಟೆನ್ಷನ್ ಟೈಮಲ್ಲಿ ನೀರು ಬೇಕೇ ಬೇಕಲ್ಲ. ಮತ್ತೆ ನೀರಿಲ್ಲ ಅಂದರೆ ಇರೋಕ್ಕಾಗಲ್ಲ. ಇವನು ಇಂಥ ಟೈಮಲ್ಲೂ ಡಿಫೆನ್ಸ್ ಆಡಿಸ್ತವನು ಯಾರಪ್ಪ ಇವನು? ಅಪ್ಪ ಈ ಟೈಮಲ್ಲಿ ಡಿಫೆನ್ಸು 20 ರನ್ ಬೇಕಾಗಿದ್ದು. ಅದು 5 ಬಾಲಲ್ಲೂ ಡಿಫೆನ್ಸ್ ಆಡ್ಸಕ್ಕೆ ನೋಡೋದು. ಅಷ್ಟೇ ಮುಗೀತು ಮ್ಯಾಚ್. ಲಾಸ್ಟ್ ಬಾಲಲ್ಲಿ ಡಬಲ್ ನೋಡತ್ತಾವನೆ ಏನೋ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಇಲ್ಲಿ ಇಂಡಿಯಾ 17 ರನ್ಸಿಂದ ಗೆದ್ದಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಫಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ನೋಡ್ಬೋಣ ಗೈಸ್. ಯಾರಿಗೆ ಬರ್ಬೋದು ಅಂತ ನಂಗೆ ಗೊತ್ತಿರೋಂಗೆ ವಿರಾಟ್ಗೆ ಬರುತ್ತೆ. ಸೊ ವಿರಾಟ್ ಬರ್ಬೋದೇನೋ, ತೋರಿಸ್ತಿಲ್ಲ ಇನ್ನು.
ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್. ವಿರಾಟ್ಗೆ ಬಂದಿದೆ. ನೆಕ್ಸ್ಟ್ ವಿಡಿಯೋ ನೋಡೋಣ. ಮ್ಯಾಚ್ 3. ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡಿದು ಊರು